ಮಾಲ್ಗುಡಿ ಡೇಸ್. ಇವರು ನಮಗೆ ಅನ್ನದಾತ. ಇನ್ನ ವೇಟ್ ಹೊರದಾಗ್ತಾ ಇರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ, ಸ್ವಾಗತ ನನ್ನ ಚಾನಲ್ ಸಂದೇಶ್ ಆನ್ ವೀಲ್ಸ್ಗೆ. ಇವತ್ತು ನಾನು ಒಂದು ಸ್ಪೆಷಲ್ ಜರ್ನಿನ ನಿಮ್ಗೆಲ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ದ ಬ್ಯೂಟಿಫುಲ್ ಆಗುಂಬೆ, ಆಲ್ಸೋ ನೋನ್ ಆಸ್ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ. ಆಗುಂಬೆ ಹೈ ಆಲ್ಟಿಟ್ಯೂಡ್ನಲ್ಲಿ ಇರುವ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದ ಜನಸಂಖ್ಯೆ ಸುಮಾರು 500ರಿಂದ 600 ಜನ ಇರ್ತಾರೆ. ಆ ಗ್ರಾಮದ ಏರಿಯಾ ಬಂದು 3 ಕಿಲೋಮೀಟರ್ ಇದೆ. ಆಮೇಲೆ ಸುದೂರ ನಿಮ್ಗೆ ವೆಸ್ಟರ್ನ್ ಘಾಟ್ಸ್ ಮೌಂಟೇನ್, ಆಮೇಲೆ ಲಶ್ ಗ್ರೀನ್ ರೈನ್ ಫಾರೆಸ್ಟ್ ಇದೆ. ಆ ಬೆಟ್ಟದ ಎಲಿವೇಶನ್ ಬಂದು 2180 ಫೀಟ್ ಇದೆ. ಆಗುಂಬೆ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಏನಕ್ಕೆ ಕರೀತಾರೆ ಅಂದರೆ, ಚಿರಾಪುಂಜಿ ಒಂದು ಟೌನ್ ನಾರ್ತ್ ಈಸ್ಟರ್ನ್ ಇಂಡಿಯನ್ ಸ್ಟೇಟ್ ಮೇಘಾಲಯನಲ್ಲಿದೆ. ಸೊ ವರ್ಷದಲ್ಲೇ ತುಂಬ ಮಳೆ ಆಗುವ ಸ್ಥಳ ಚಿರಾಪುಂಜಿ. ಹಾಗೆ ಆಗುಂಬೆನಲ್ಲೂ ತುಂಬ ಮಳೆ ಆಗುತ್ತೆ. ಒನ್ ಆಫ್ ದ ವೆಟ್ಟೆಸ್ಟ್ ಪ್ಲೇಸ್ ಇಸ್ ಸೌತ್ ಇಂಡಿಯಾ ಅಂತ ಹೇಳ್ತಾರೆ. ಅದಕ್ಕೆ ಆ ರೆಫರೆನ್ಸ್ ತಗೊಂಡು ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಹೆಸರಿಟ್ಟಿದೆ. ಬೆಂಗಳೂರಿಂದ ಆಗುಂಬೆ ಸುಮಾರು 350 ಕಿಲೋಮೀಟರ್ ಇದೆ. ನೀವು ರೋಡ್ ಹೋಗ್ಬೇಕಂದ್ರೆ ಕುಣಿಗಲ್ ಹಾಸನ್ ರೂಟ್ ತೊಗೊಬೋದು, ಇಲ್ಲಾಂದರೆ ತುಮಕೂರು ಟಿಪ್ಟೂರ್ ತೀರ್ಥಹಳ್ಳಿ ರೂಟ್ ತೊಗೊಬೋದು. ಆಗುಂಬೆ ತೀರ್ಥಹಳ್ಳಿ ತಾಲೂಕ್, ಆಮೇಲೆ ಶಿವಮೊಗ್ಗ ಡಿಸ್ಟಿಕ್ ಸೇರುತ್ತೆ. ಆ್ಯಸ್ ಅ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಮೌಂಟೇನ್ ರೇಂಜ್ ಇರೋದ್ರಿಂದ ಆಗುಂಬೆ ಲೈಸ್ ಇನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ನಮ್ಮ ಆಂಜನೇಯ ಪೂಜೆ ನಡೀತಿದೆ. ಭಾರತ ಬಚ್ಚ ಬಚ್ಚ ಜೈ ಶ್ರೀರಾಮ್, ಭಾರತ ಬಚ್ಚ ಬಚ್ಚ ಜೈ ಶ್ರೀರಾಮ್. ಒಳ್ಳೆ ವೈಬ್ ಇದೆ ಸಾಂಗ್, ಗೂಡ್ಸ್ ಬಂಪ್ಸ್. ಬೆಂಗಳೂರಲ್ಲಿ ಹೆಸರು ಗಳಿಸಿರುವ ರೈಡಿಂಗ್ ಗ್ರೂಪ್, ಆಮೇಲೆ ನನ್ನ ಫೇವ್ರೆಟ್ ರೈಡಿಂಗ್ ಗ್ರೂಪ್ ಆಜಾದ್ ಭಾರತ್ ರೈಡರ್ಸ್ ಜೊತೆ ರೈಡ್ ಮಾಡ್ತಾ ಇದ್ದೀನಿ. ಮುಂದೆ ಲೀಡ್ ಮಾಡ್ತಿರೋದು ಕ್ಯಾಪ್ಟನ್ ರಾಯ್, ಆ್ಯಂಡ್ ಈಸ್ ಆಲ್ಸೋ ಫೌಂಡರ್ ಆಫ್ ದಿಸ್ ಗ್ರೂಪ್. ಬೆಂಗಳೂರಿಂದ ಸುಮಾರು 10 ಬೈಕ್ ಆಮೇಲೆ 1 ಕಾರು ಟುವರ್ಡ್ಸ್ ಆಗುಂಬೆ ರೈಡ್ ಮಾಡ್ತಾ ಇದ್ದೀನಿ. ABR ಗ್ರೂಪ್ ಎಕ್ಸೆಪ್ಷನಲಿ ರೈಡ್ ಆರ್ಗನೈಸ್ ಮಾಡ್ತಾರೆ. ಆಮೇಲೆ ಅವ್ರು ಮೇನ್ ಪ್ರಿಯಾರಿಟಿ ಕೊಡೋದು ಸೇಫ್ಟಿ. ತುಂಬ ಫನ್ ಲವಿಂಗ್ ಗ್ರೂಪ್. ಎವ್ರಿ ಪರ್ಸನ್ ತುಂಬ ಕೂಲ್ ಕಾಮಾಗಿ ಅವರು ಚಿಲ್ಡ್ ಔಟ್ ಇರ್ತಾರೆ. ಆಮೇಲೆ ಈ ಗ್ರೂಪಿಗೆ ನೀವು ಜಾಯ್ನ್ ಆಗಬೇಕಂದ್ರೆ ಡೈರೆಕ್ಟ್ ಅವ್ರಿಗೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲಿ DM ಮಾಡ್ಬೋದು. ನೀವು ಅಕ್ಕಪಕ್ಕ ಹೆಂಚಿನ ಕಟ್ಟಿರೋ ಮನೆ ನೋಡ್ತಿದ್ರೆ ನಿಮ್ಗೇನು ಜ್ಞಾಪಕ ಬರುತ್ತೆ ಹೇಳಿ? ಎಸ್, ದ ವೆರಿ ಫೇಮಸ್ ಸೀರಿಯಲ್ 90s ಕಿಡ್ಸ್ನ ಫೇವ್ರೆಟ್ ಸೀರಿಯಲ್ ದ ಮಾಲ್ಗುಡಿ ಡೇಸ್. ಪುಂಡೆ ಹೇಳೋ ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡವಾ? ಇವನು ನಮಗೆ ಅನ್ನದಾತ. ಖ್ಯಾತ ನಾವೆಲಿಸ್ಟ್ RK ನಾರಾಯಣ್ ಇಂದ ಇನ್ಸ್ಪೈರ್ ಆಗಿರೋ ಬುಕ್ಕು, ಶಾರ್ಟ್ ಸ್ಟೋರಿ ಕಲೆಕ್ಷನ್ ಆಫ್ ಸೇಮ್ ನೇಮ್ಸ್ ಇಂದ ಇನ್ಸ್ಪೈರ್ ಆಗಿ ಮಾಲ್ಗುಡಿ ಡೇಸ್ ಅಂತ ಒಂದು ಧಾರಾವಾಹಿನ ತೆಗಿತಾರೆ. ಸುಮಾರು ಧಾರಾವಾಹಿ ಆಗುಂಬೆನಲ್ಲಿ ಶೂಟ್ ಮಾಡಿರ್ತಾರೆ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸ್ವಾಮಿನಾಥ, AKA ಸ್ವಾಮಿ. ಆಮೇಲೆ ಶಂಕರ್ನಾಗ್ ಅವರು, ಆಮೇಲೆ ಅನಂತ್ನಾಗ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಮಾಲ್ಗುಡಿ ಡೇಸ್ ಡೈರೆಕ್ಟ್ ಮಾಡಿರೋದು ದ ಲೆಜೆಂಡ್, ನಮ್ಮೆಲ್ಲರ ಮೆಚ್ಚಿನ ದ ಲೇಟ್ ಶಂಕರ್ನಾಗ್ ಅವರು. ವಾವ್, ತುಂಬ ಸೀನಿಕ್ ಆಗಿದೆ ಅಲ್ಲ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಈ ಥರ ಹಚ್ಚು ಹಸಿರು ಇರುವ ಪ್ರದೇಶದಲ್ಲೇ ರೈಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಎಲ್ಲರೂ ಹೇಳೋದು ಇಷ್ಟೇ, ನೀವು ರೈಡ್ ಮಾಡಿ, ಡ್ರೈವ್ ಮಾಡಿ, ಯಾವುದೇ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಡಸಂಟ್ ಮ್ಯಾಟರ್. ಇಂಪಾರ್ಟೆಂಟ್ ಏನಂದರೆ ಈ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ನಮ್ಮಲ್ಲಿರುವ ಎಲ್ಲ ಚಿಂತೆಯನ್ನು ಮರೆತು ಏಕಾಂತದಲ್ಲಿ ರೈಡ್ ಮಾಡ್ತಿದ್ರೆ ಈ ಥರ ಸುಖ, ನೆಮ್ಮದಿ, ಶಾಂತಿ ಯಾವುದ್ರಲ್ಲೂ ಸಿಗಲ್ಲ. ಆಗುಂಬೆಯಲ್ಲಿ ಡ್ರೈಯೆಸ್ಟ್ ಮಂತ್ ಅಂದರೆ ಫೆಬ್ರವರಿ, ಹಾಗೆ ತುಂಬ ಮಳೆ ಆಗುವ ತಿಂಗಳಂದರೆ ಜುಲೈ, ಆಗಸ್ಟಲ್ಲಿ. ನೀವು ರೈಡರ್ಸ್ ಬೆಸ್ಟ್ ಟೈಮ್ ರೈಡ್ ಮಾಡಬೇಕಂದ್ರೆ ಇನ್ ದ ಟೈಮ್ ಆಫ್ ಮಾನ್ಸೂನ್, ಮಳೆ ಆಗ್ತಾ ಇರುತ್ತೆ. ಆಮೇಲೆ ಪೋಸ್ಟ್ ಮಾನ್ಸೂನ್ ಈ ಥರ ಕ್ಲಿಯರ್ ಸ್ಕೈ ಇರುತ್ತೆ. ನೀವು ಫ್ಯಾಮಿಲಿ ಜೊತೆ ಬಂದೇನು ಎಂಜಾಯ್ ಮಾಡ್ಬೋದು.
ಮಕ್ಳಿಗೆಲ್ಲ ಏನೋ ಖುಷಿ, ನಾವು ಬೈಕರ್ಸ್ ಗಾಡಿ ಓಡಿಸ್ತಿದ್ರೆ ಹ್ಯಾಂಡ್ ವೇವ್ಸ್ ಮಾಡ್ತಾ ಇರ್ತಾರೆ ದ ಫ್ಯೂಚರ್ ಬೈಕರ್ಸ್. ಆಹಾ, ಸ್ವರ್ಗನೇ. ಆ ಬೆಟ್ಟ ಏನು ಸೂಪರಾಗಿ ಕಾಣ್ತಾ ಇದೆ. ಆಮೇಲೆ ನಿಮ್ಗೆ ಸೈಟ್ ಸೀಯಿಂಗ್ ಪ್ಲೇಸಸ್ ನಿಮ್ಗೆ ಹೇಳ್ಬೇಕಂದ್ರೆ ಬೋನ್ಕೆ ಅಬ್ಬೆ ಫಾಲ್ಸ್, ಜೋಗಿಗುಂಡ ಫಾಲ್ಸ್, ಬರ್ಖಾನಾ ಫಾಲ್ಸ್, ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್, ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್, ಆಗುಂಬೆ ಘಾಟ್ ರೋಡ್ಸ್ ಓಡ್ಸೋಕ್ಕೆ ಸಾಕಾಗಿರುತ್ತೆ. 14 ಏರ್ ಪಿನ್ ಬೆಂಡ್ಸ್ ಇದೆ. ಆಮೇಲೆ ನೀವು ಕೆಳಗಡೆನೆ ಬೆಟ್ಟದ ಕೆಳಗಡೆ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಅಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸಿಗುತ್ತೆ. ರೈಟ್ ಸೈಡ್ನಲ್ಲಿ ಚೆನ್ನಾಗಿದೆ ಅಲ್ವಾ, ಪ್ಯಾಡಿ ಫೀಲ್ಡ್ಸು. ಇನ್ನೇನು ಒಂದು 20-30 ಕಿಲೋಮೀಟರ್ ಅಷ್ಟೇ ಆಗುಂಬೆ ರೀಚ್ ಆಗ್ತೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಅಪಾರ್ಟ್ ಫ್ರಮ್ ಟೂರಿಸಮ್, ಹಕ್ಕಿ ಆಮೇಲೆ ಅರ್ಕೆ ಅವೆಲ್ದಿರ ಕಾಟೇಜ್ ಇಂಡಸ್ಟ್ರಿನೂ ಸಪೋರ್ಟ್ ಮಾಡುತ್ತೆ. ಆರಾಮ್ಸೆ ಎಳ್ನೀರು ಕುಡಿತಿದ್ದಾರೆ. ಓ ಇದೇನಾ ಓಕೆ, ಬಂದ್ವಾ? ನಾವಿವಾಗ ಜೋಗಿಗುಂಡಿ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಎಂಟ್ರಿ ಫೀಸ್ 100 ರುಪೀಸ್. ಸೊ ಸುಮಾರು ಡಿಸ್ಟೆನ್ಸ್ ಒಂದು 2 ಕಿಲೋಮೀಟ್ರ್ ಹತ್ರ ಬರಬೇಕು. ಸೊ ನೀವು ನೋಡ್ಬೋದಲ್ಲ, ಬೈಕ್ ಪಾರ್ಕ್ ಮಾಡಿದ್ದೀವಿ. ಬೇಸಿಕಲಿ ಲಾಕ್ ಆಗಿರುತ್ತೆ. ಸೊ ನೀವು ಹುಷಾರಿಗೆ, ನಾನು ಹೆಂಗೆ ಹೋಗ್ತಿದ್ದೀನೋ ಹೋಗಬೇಕು. ಬಟ್ ಬಿ ಕೇರ್ಫುಲ್, ಇಲ್ಲಿ ಹಾಕಿದ್ದಾರೆ ಕೋತಿಗಳು ಕಾಟ ಇದೆ ಅಂತ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ. ಜೋಗಿಗುಂಡ ವಾಟರ್ ಫಾಲ್ಸ್ ಇಷ್ಟೇನಾ ವಾಟರ್ ಫಾಲ್ಸು? ರಾಯ್, ದಿಸ್ ಇಸ್ ದ ವಾಟರ್ ಫಾಲ್ಸ್. ಉದರ್ से गिरता है ना? ಸೊ ಅಲ್ಲಿಂದ ಯೂಶಲಿ ವಾಟರ್ ಫಾಲ್ಸ್ ಆಗುತ್ತೆ. ಸೊ ನೀರು ಕಡಿಮೆ ಇರೋದ್ರಿಂದ ಸೊ ಸ್ವಲ್ಪ ಹುಷಾರಿಗೆ. ನೀರು ಆ ಥರ ಏನು ಹೇಳ್ಕೊಳಂಗಿಲ್ಲ. ಜೋಗಿಗುಂಡಿ ಫಾಲ್ಸ್ ಅಂದರೆ ಇನ್ನೂ 2 ಇದೆ. ಬೋನ್ಕೆ ಅಬ್ಬೆ ಫಾಲ್ಸು, ಆಮೇಲೆ ಬಾಕರ್ನ ಫಾಲ್ಸ್ ಅಂತ. ಬಹುಶಃ ಡಿಸೆಂಬರ್ ಟೈಮ್ನಲ್ಲಿ ಜಾಸ್ತಿ ನೀರು ಇರೋದಿಲ್ಲ ಅನ್ಸುತ್ತೆ. ಬಟ್ ನೋ ವರೀಸ್, ಚೆನ್ನಾಗಿದೆ ಪ್ಲೇಸ್. ತುಂಬ ಕಾಮಾಗಿದೆ. ಇಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು, ಮೈಂಡ್ ಕ್ಲಿಯರ್ ಆಗುತ್ತೆ. ಅದು ಒಂದು ಇಂಪಾರ್ಟೆಂಟ್. ಫಾಲ್ಸ್ ಇದು ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಲ್ಲ ಇದು? सर इस साइड बन्नी सर बन्नी बस इतने ही हम लोग. Thank you sir. Sorry, these all are stupid guys. Thank you sir. मालपे बीच कितना दूर? आगुंबे सनसेट 55 किलोमीटर लेकर बिकॉज ऑफ रोड. क्यों 5 बजे निकलना पड़ेगा? 7:30 ಕಂಪ್ಲೀಟ್ ಮೋಡ ಮುಚ್ಕೊಂಡಿದೆ. ಏನು ಸನ್ಸೆಟ್ ಏನು ಕಾಣಿಸ್ತಿಲ್ಲ. 10 बजे वहाँ से ಅದೇ ತುಂಬ ಸೀನಿಕ್ ವ್ಯೂ ಇದೆ. ಆ ಮೋಡ ಎಲ್ಲ ಮುಚ್ಕೊಂಡಿರೋದು. सब लोग वही घर जो लोग हम चेकआउट सवेरे करेंगे यार. कितना टाइम लगने वाला है जाने को? मैं वही बोल रहा था मालपे जाना के अंदर ಅಲ್ಲೇ ಇರುತ್ತೆ. ಅದಕ್ಕೂ ನೋಡ್ತಾ ಇದ್ದೆ ಅದನ್ನೇ ಕಿತ್ಕೊಂಡ್ಬಿಟ್ರೆ ಕೊಡಲ್ಲ, ಹಿಂಗೆ ಹೊಡಿಯುತ್ತೆ ಅದು ಅಲ್ವಾ? ಇಷ್ಟು ಮುದ್ದಾಗಿ ತಿಂತಾ ಇದೆ. ನಾವಿರೋದು ನಿಸರ್ಗ ಹೋಮ್ ಸ್ಟೇ.
ಒಂದು ಸಿಂಪಲಾದ ಒಂದು ಹೋಮ್ ಸ್ಟೇ ಆಗುಂಬೆಯಲ್ಲಿ. ಅದೇ ಅಲ್ಲಿ ಮಾರ್ನಿಂಗ್ ಸಿನಾರಿಯೋ, ಎಲ್ಲ ಕಡೆ ಫುಲ್ ಫಾಗ್ ಇದೆ, ಫುಲ್ ಮಂಜು. ನಾವಿವಾಗ ನಮ್ಮ ಸ್ಟೇಯಿಂದ, ಆಗುಂಬೆ ಸ್ಟೇಯಿಂದ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನೋಡಿ, ನೀವೇ ನೋಡಿ, ಎಲ್ಲ ಕಡೆ ಫುಲ್ ಮಂಜಿದೆ. ನಾವು ಯಾವುದೇ ಜಾಗಕ್ಕೆ ಹೋದ್ರೂ ಆ್ಯಕ್ಚುಲಿ ನೋಡೋಕ್ಕಾಗಲ್ಲ. ಸುಮಾರು 9 ಗಂಟೆ ಆಗ್ತಾಯಿದೆ, ಅದೇನು ತುಂಬ ಮಂಜಿದೆ ಈ ಟೈಮಲ್ಲೂ. ನಾವು ಡಿಸೆಂಬರ್ ಟೈಮ್ನಾಗ ಸ್ವಲ್ಪ ಏನೋ ನೋಡಿ ಸಣ್ಣ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫುಡ್ಡೆಲ್ಲ ಎಕ್ಸಲೆಂಟ್ ಇತ್ತು. ಓಕೆ, ಶೋರ್ ನಾನು ಬ್ಲಾಗ್ನಲ್ಲಿ ಹಾಕ್ತೀನಿ ಎಲ್ಲ ಇದು. ಥ್ಯಾಂಕ್ ಯು. ನಾವಿವಾಗ ಆಗುಂಬೆಯಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಸುಮಾರು ಚೆನ್ನಾಗಿದೆ ಅಂತ ಹೇಳಿದ್ರು ಬೀಚು. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹ್ಯಾಂಡ್ ವೇವ್ಸ್ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಒಬ್ಬ ಬೈಕರ್ಸ್ ಇನ್ನೋ ಫೆಲೋ ಬೈಕರ್ಸ್ಗೆ ಹ್ಯಾಂಡ್ ವೇವ್ ಮಾಡ್ತಾ ಇದೆ. ಫೈನಲಿ ದ ಮೋಸ್ಟ್ ಫೇಮಸ್ ಆ್ಯಂಡ್ ಡೇಂಜರಸ್ ಆಗುಂಬೆ ಘಾಟ್. ಇಲ್ಲಿ ರೈಡ್ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಇವಾಗ ನೆರವೇರಿದೆ. ಈ ಏರ್ಪಿನ್ ಬೆಂಡ್ ಆಲ್ಮೋಸ್ಟ್ 14 ಏರ್ಪಿನ್ ಬೆಂಡ್ ಇದೆ. ಆಮೇಲೆ 10 ಕಿಲೋಮೀಟರ್ ಅಷ್ಟು ಸ್ಟ್ರೆಚ್ ಇದೆ. ನಾವು ಫಸ್ಟು ಏರ್ಪಿನ್ ಬೆಂಡ್ ಪಾಸ್ ಆಗಿದ್ದೀವಿ. ಆಗುಂಬೆ ಬರೀ ಸೈಟ್ ಸೀಯಿಂಗು, ಫ್ಯಾಮಿಲಿ ವೆಕೇಶನ್, ಆಮೇಲೆ ವೆದರ್ ಫೇಮಸ್ ಅಲ್ಲ. ಆಗುಂಬೆ ಜನರ ಲೈಫ್ ತುಂಬಾ ಕೊಡುಗೆಯನ್ನು ತಂದುಕೊಟ್ಟಿದೆ. ಆಗುಂಬೆಯಲ್ಲಿ ಒಂದು ಫಸ್ಟ್ ಆಟೋಮೆಟಿಕ್ ವೆದರ್ ಸ್ಟೇಷನ್ ಸ್ಥಾಪನೆ ಮಾಡ್ತಾರೆ, ಫೌಂಡೆಡ್ ಬೈ ರಾಮ್ಲಸ್ ವೆಟಿಕರ್. ಈ ವೆಟಿಕರ್ ಅವರು 1970 ಇಂದಾನೆ ಆಗುಂಬೆಯಲ್ಲಿ ತುಂಬಾ ಸ್ಟಡಿ ರಿಸರ್ಚ್ ಮಾಡ್ತಾರೆ ಫ್ಲೋರಾ ಅಂಡ್ ಫೋನಾ ಬಗ್ಗೆ. ಅಂದ್ರೆ ಸಸ್ಯ ವರ್ಗ, ಆಮೇಲೆ ಪ್ರಾಣಿ ವರ್ಗದಲ್ಲಿ ಸಸ್ಯ ವರ್ಗ ಅಂತ ತಗೊಂಡ್ರೆ ಆಗುಂಬೆ ಮೆಡಿಕಲ್ ಪ್ಲಾಂಟ್ಸ್ ಕನ್ಸರ್ವೇಷನ್ ಏರಿಯಾ ಎಸ್ಟಾಬ್ಲಿಷ್ಡ್ ಇನ್ 1999 ಮಾಡ್ತಾರೆ. ಮೆಡಿಕಲ್ ಪ್ಲಾಂಟ್ಸ್ ಪ್ರೊಟೆಕ್ಷನ್ಗೋಸ್ಕರ. ರೆಕಾರ್ಡೆಡ್ ಪ್ಲಾಂಟ್ ಸ್ಪೀಶೀಸ್ ಆಗುಂಬೆಯಲ್ಲಿ 381 ಇರುತ್ತೆ. ಅದರಲ್ಲಿ 182 ಮೆಡಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಪ್ರಾಣಿ ವರ್ಗದಲ್ಲಿ ಹುಲಿ, ಸಿಂಹ, ಜಿಂಕೆ, ಲೆಪರ್ಡ್, ಜೈಂಟ್ ಸ್ಕ್ವಿರಲ್, ಸಾಂಬಾರ್, ಕಾಡ್ನಾಯಿ, ಬೈಸನ್, ಆಮೇಲೆ ಬಾರ್ಕಿಂಗ್ ಡಿಯರ್ ನೋಡ್ಬೋದು. ಆಮೇಲೆ ಆಗುಂಬೆ ಮತ್ತೊಂದು ಕಾರಣದಿಂದ ಫೇಮಸ್ ಇದೆ. ಎಸ್, ಕಿಂಗ್ ಕೋಬ್ರಾ ಇಸ್ ಅ ಫ್ಲಾಗ್ಶಿಪ್ ಸ್ಪೀಸೀಸ್. ಇಲ್ಲಿ ತುಂಬಾ ಪಕ್ಷಿಯ ಸಂಖ್ಯೆನೂ ತುಂಬಾ ಬರುತ್ತೆ. ಅದರಲ್ಲಿ ಒಂದು ಹೈಲೈಟೆಡ್ ಪಕ್ಷಿ ಅಂದ್ರೆ ಮಲಬಾರ್ ಟ್ರಾಜನ್, ಯೆಲ್ಲೋ ಬ್ರೌನ್ ಬುಲ್ಬುಲ್ ಅಂಡ್ ಶ್ರೀಲಂಕನ್ ಫ್ಲಾಗ್ ಮಾಬ್. ದ ಲಾಸ್ಟ್ ಏರ್ಪಿನ್ ಬೆಂಡ್ ಮುಗೀತು, ತುಂಬಾ ಸಕ್ಕತ್ತಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಯಾವ ಊರು? ನಮ್ಮದು ಮಧುಗಿರಿ, ತುಮಕೂರು ಜಿಲ್ಲೆ, ತಾಲೂಕು ಮಧುಗಿರಿ. ಆ ಕಡೆ ಎಲ್ಲ ಬರ್ತಾ ಇರ್ತೀವಿ, ತುಮಕೂರು ಕಡೆ ಅಲ್ಲೆಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ತುಮಕೂರು ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರೋದು. ಓ ಹೌದಾ? ಹೋಗ್ತಾ ಹೋಗ್ತಾ ನೀವು ಎಲ್ಲ ಮಾಲೆ ಹಾಕಿದ್ದೀವಿ, ಹೋಗಿ ಬಂದೇ ಇಲ್ಲಿ ಟ್ರಿಪ್ ಹೊಡೆದಿರೋದು. ಹೌದಾ? ಒಳ್ಳೇದು. ಶಿವಗಂಗಾ ಬಟ್ ಮುಂದಿನ ತಿಂಗಳು 66 ಕ್ರಾಸ್ ಆಗ್ಬಿಟ್ಟು 67 ಜಂಪ್ ಹೊಡ್ಬಿಟ್ಟು ಅವರು ಜಾಗ ಹೋಗಿರೋದು ಕೇಳಿ ಅಷ್ಟೇ ಶಾಕ್ ಹೋಗ್ತೀರಾ? ಇಲ್ಲ, ಈ ಸ್ಟೇಜ್ ಆಗಿ ಅಂದ್ರೆ ಗ್ರೇಟ್. ನಂಗೆ ಏಜ್ ಎಲ್ಲ ಆಗಿದೆ, 6 ವರ್ಷ ಆಗಿರೋದಷ್ಟೇ 60 ಆದ್ಮೇಲೆ. ಬಟ್ ಬರೀ 6 ವರ್ಷ, 22 ವರ್ಷ ಅರ್ಧ ಕೂರೋದ್ರಾಗ ನಿಮ್ಗೆ ಇದೆಯಲ್ಲಪ್ಪ ಕಾರ್ನರ್ ಸೈಟ್ ಮತ್ತೆ ಹೋಗಿದೆ, ಸೆಂಟ್ರದೆಲ್ಲ ಅದು ಇಂಪಾರ್ಟೆಂಟು. ನಾವಿವಾಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಸೊ ಆಗುಂಬೆನಲ್ಲಿ ತುಂಬ ಫಾಗಿ ಕಂಡೀಷನ್ಸ್ ಇತ್ತು, ಸೊ ಜಾಸ್ತಿ ನೋಡೋಕ್ಕಾಗ್ತಿರ್ಲಿಲ್ಲ ಜಾಗ. ಈ ಥರ ಆ್ಯಕ್ಟಿವಿಟೀಸ್ ಇದೆ, ಮಾಡ್ಬೋದು. 200 ರೂಪೀಸ್ ಅಂತೆ. ಒಂದು ರೌಂಡ್ ಸುಮ್ಮನೆ ಹಿಂಗೆ ಹೋಗಿ ಕರ್ಕೊಂಬರ್ತಾರೆ, ಅಂದರೆ ನೀವೇ ಓಡಿಸ್ಬೋದು. ಸೆಂಟ್ ಮೇರೀಸ್ ಐಲ್ಯಾಂಡ್ ಬೋರ್ಡಿಂಗ್. ಸೊ 1 hour ಟೈಮ್ ಅಲೌನ್ಸ್. ಸ್ಯಾಡ್ಲಿ ನಾನು ಬೀಚ್ನಲ್ಲಿ ಆಟ ಆಡೋಕ್ಕಾಗಲ್ಲ. ದ ರೀಸನ್ ಫುಲ್ ರೈಡಿಂಗ್ ಗೇರ್ ಹಾಕ್ಕೊಂಡಿದ್ದೀನಿ. ಪ್ಯಾರಾಗ್ಲೈಡಿಂಗ್ ಅದೆಲ್ಲ ಇದೆ. ಸುಮಾರು ಇದರಲ್ಲಿ ಮೋಸ್ಟ್ಲಿ ಇದ್ರ ಒಳಗಡೆ ಹೋಗ್ಬಿಟ್ಟು ಸೀಯಲ್ಲಿ ಹೋಗ್ತಾರೋ ಇಲ್ಲ ಇಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಫ್ಯಾಮ್ಲಿ ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ, ನಿಜಾಗ್ಲೂ. ಯೂನಿಕ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಸೊ ಮಲ್ಪೆ ಬೀಚ್ನಲ್ಲಿ ದ ವಾಕಿಂಗ್ ಬ್ರಿಡ್ಜ್ 150 ರೂಪೀಸ್ ಚಾರ್ಜ್ ಮಾಡ್ತದೆ ಟಿಕೆಟ್ ಫೇರ್. ಮಾರ್ನಿಂಗ್ 8 ಇಂದ
5:30 5:30 ಅಲ್ಲ ಸರ್ 6 o'clock ತನಕ ಓಪನ್ ಇರುತ್ತೆ. ಫ್ಲೋಟಿಂಗ್ ಬೀಚ್. ಯಾ ಇಟ್ಸ್ ಕಾಲ್ಡ್ ಫ್ಲೋಟಿಂಗ್ ಬ್ರಿಡ್ಜ್. ಒಳ್ಳೆ ಎಕ್ಸ್ಪೀರಿಯನ್ಸು ವೇವ್ಸ್ ಬರೋದು ಅಲ್ಲ ಸರ್? ಮತ್ತೆ ವೇವ್ ಥರನೇ. ಹಾಂ, ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ವೇವ್ಸ್ ಹೊಡೆದಾಗ್ತಾ ಇರುತ್ತೆ. ಓಹೋ, ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ನೀವು ಸರ್? ಮೊದಲೆಲ್ಲ ಬಂದಿದ್ದೆ, ಹಾಂ. ಇನ್ನೂ ಬಂದಿರಲಿಲ್ಲ. ಓ ನೈಸ್. ಮನೆಯಲ್ಲಿ ಬೆಡ್ಡಲ್ಲಿ ಹೀಗೆ How is it good? Enjoying? ಹಾಂ, ಇವಾಗ ಹೇಳಿ ಸರ್. ಓ, ಮೊದಲಲ್ಲಿ ಕಾಂಕ್ರೀಟ್ ಬ್ರಿಡ್ಜ್, ಲಾಂಗ್ ಬ್ರಿಡ್ಜ್ ಮಾಡಿದ್ರು, ವಾಕ್ ಆನ್ ದಿ ಸಿ ಅಂತ. ಈಗ ಫ್ಲೋಟಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ಅಲೆ ಹೆಂಗ್ ಬರುತ್ತೋ ಅದೇ ರೀತಿ ನಾವು float ಆಗ್ತಾ ಇರ್ತೀವಿ. ನಾವು float ಆಗ್ತೀವಿ, ರಸ್ತೆನೂ ಫ್ಲೋಟ್ ಆಗ್ತಾ ಇರುತ್ತೆ, ಶೇಪ್ ಚೇಂಜ್ ಆಗ್ತಾ ಇರ್ತದೆ. ಇದೇ ಇದ್ರದ್ದು ಒಂದು ಅಮೋಘವಾದಂಥ ಒಂದು ಲಕ್ಷಣ. ಹೌದು. ನೀವು ಎಲ್ಲರೂ ಒಂದ್ಸರಿ ಬಂದು ನೋಡಿ, ಭಾಳ ಮಜಾ ಇರುತ್ತೆ. ಡೆಫಿನೆಟ್ಲಿ. ಓಕೆ, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು ಮಿಸ್ಟರ್ ಎಕ್ಸ್ಪ್ಲೋರರ್ 1986. ನೋ ವಾಟರ್ ಸ್ಪೋರ್ಟ್ಸ್, ನಥಿಂಗ್. ಹಾರ್ಡ್ಲಿ ಒನ್ ಬೋಟ್ ವಾಸ್ ದಟ್ ಯೂಸ್ ಟು ಟೇಕ್ ಟು ಸೆಂಟ್ ಮೇರಿಸ್ ಐಲ್ಯಾಂಡ್. ಓ ಐಲ್ಯಾಂಡ್ ಅಚ್ಚಾ है बहुत. ದಟ್ ಒನ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನನಗೆ ತುಂಬ ಪ್ರೋತ್ಸಾಹ ನೀಡುತ್ತೆ. ಹಾಗೆ ಲೈಕ್, ಶೇರ್, ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ತಕ್ಷಣಕ್ಕೆ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ರೈಡಿಂಗ್.